ಬ್ಯಾಕ್ ಟು ಸೈನ್ಸ್ ಆಫ್ ಲವ್. ಸೊ ನಮ್ಮ ವೀಕ್ಷಕರು ವಾಟ್ಸ್ಆ್ಯಪ್ ಮುಖಾಂತರ ಕೂಡ ತುಂಬ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ, ತಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅಂಥದ್ರಲ್ಲಿ ನಾನು ಹಿಂದಿನ ಎಪಿಸೋಡ್ನಲ್ಲಿ ಒಬ್ಬರು ಪ್ರಾಬ್ಲಮ್ನ ತೊಗೊಂಡಿದ್ದೆ. ಸೊ ಅದರ ವಿಚಾರವಾಗಿ ಇವತ್ತಿನ ಎಪಿಸೋಡ್ನಲ್ಲಿ ಮಾಹಿತಿ ಕೊಡ್ತೀನಿ. ಸೊ ಅವ್ರು ಕೇಳಿದರು, ಒಂದು ಹುಡುಗಿನ ಪ್ರೆಗ್ನೆಂಟ್ ಮಾಡಬೇಕಂದ್ರೆ ಎಷ್ಟು ಸ್ಪರ್ಮ್ ಬೇಕು ಅಂತ. ಆ್ಯಕ್ಚುಲಿ ಹೇಳೋದಾದರೆ ಹುಡುಗಿ ಅಂಡಾಣುಗೆ ಅಟ್ಯಾಚ್ ಆಗೋದು ಒಂದೇ ವೀರ್ಯಾಣು, ಓಕೆ. ಬಟ್ ಆದರೂ ಮಿಲಿಯನ್ ಗಟ್ಟಲೆ ವೀರ್ಯಾಣುಗಳು ಬೇಕು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸೊ ಈಗ ಯೂಶಲಿ ಏನಪ್ಪ ಅಂದರೆ, ಒಂದು ಸ್ಪರ್ಮ್ ಮೆಚ್ಯೂರ್ ಆಗೋಕ್ಕೆ, ಅಂದರೆ ಫ್ರಮ್ ಜರ್ಮ್ ಸೆಲ್ ಟು ಮೆಚ್ಯೂರ್ ಆಗೋಕ್ಕೆ ಒಂದು 3 ದಿನಗಳ ಕಾಲ ಬೇಕು, 72 ಗಂಟೆಗಳು, ಓಕೆ. ಸೊ ಮೆಚ್ಯೂರ್ ಆದಮೇಲೆ ಅದು ಒಂದು ಟ್ಯೂಬ್ನಲ್ಲಿ ಸ್ಟೋರ್ ಆಗಿರುತ್ತೆ. ಎಪಿಡೈಡಮಸ್ ಅನ್ನೋ ಒಂದು ಟ್ಯೂಬ್ ಇರುತ್ತೆ ಶಿಶ್ನದಲ್ಲಿ. ಸೊ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಒಂದು ವಾರದ ತನಕ ಕಾಯತ್ವೆ ಮೆಚ್ಯೂರ್ ಆಗಿರೋ ಸ್ಪರ್ಮ್ ಸೆಲ್ಸ್. ನಾನು ಹೇಳ್ತಾ ಇರೋದು ಒಂದು ವಾರ ಆದ್ರೂ ಅದು ಎಲ್ಲೂ ಬಿಡುಗಡೆ ಆಗಿಲ್ಲ ಅಂದರೆ ಸತ್ತು ಹೋಗುತ್ತವೆ. ಸೊ ಎಷ್ಟೋ ಜನ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದವರು ಕೇಳ್ತಾರೆ, ಅದು ಎಲ್ಲಿಂದ ಓದ್ಕೊಂಬಂದರು, ಅದು ಯಾರು ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ, ಎಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳಿ, ಆವಾಗ ನೀವು ಫುಲ್ಲು ಸ್ಟ್ರಾಂಗ್ ಆಗಿಬಿಡ್ತೀರಾ, ಅದು ಇದು ಏನೇನೋ ಕಟ್ಟುಕತೆಗಳು ರೂಮರ್ಸ್ನ ಕೇಳ್ಕೊಂಡು ಬಂದಿರ್ತಾರೆ. ಸೊ ಲೆಟ್ ಮಿ ಟೆಲ್ ಯು ದಿಸ್, ಅಕಸ್ಮಾತ್ ಒಂದು ಸ್ಪರ್ಮ್ ಸೆಲ್ ಮೆಚ್ಯೂರ್ ಆದ ಮೇಲೂ ಒಂದು ವಾರ ಆದರೂ ಅದು ಅಂಡಾಣುಗೆ ಅಟ್ಯಾಚ್ ಆಗಿಲ್ಲ ಅಂದರೆ ಇಟ್ ವಿಲ್ ಜಸ್ಟ್ ಡೈ, ಸತ್ತು ಹೋಗುತ್ತವೆ ಅಷ್ಟೇ. ಸೊ ಸತ್ತು ಹೋಗುತ್ತೆ ಅಂತ ನೀವು ಮತ್ತೆ ಭಯ ಪಡಬೇಕಾಗಿಲ್ಲ, ಯಾಕಂದರೆ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸೊ 1 ವೀಕ್ ಆದಮೇಲೆ ಕೆಲವು ಸಾಯ್ತಾ ಹೋಗುತ್ತವೆ, ಹೊಸವು ಹುಟ್ಕೊಳ್ತಾ ಇರುತ್ತವೆ. ಸೊ ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್. ಸೊ ಹಾಗಾಗಿ ಎಲ್ಲ ಖಾಲಿ ಆಗಿಬಿಡುತ್ತವೆ, ಎಲ್ಲ ಸೆಲ್ಸ್ ಕೂಡ ಸತ್ತು ಹೋಗ್ಬಿಡುತ್ತವೆ ಅನ್ನೋ ಟೆನ್ಷನ್ ಬೇಡ, ಓಕೆ. ಸೊ ಅದಕ್ಕೆ ಟು ಬೂಸ್ಟ್ ದ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಡಾಕ್ಟರ್ಸ್ ಯಾವಾಗಲೂ ನಿಮಗೆ ಹೇಳೋದು, ಅಕಸ್ಮಾತ್ ನೀವು ಮಗುಗೋಸ್ಕರ ಟ್ರೈ ಮಾಡ್ತಾ ಇದ್ದರೆ ಆದಷ್ಟು ದಿನ ಬಿಟ್ಟು ದಿನ ನೀವು ಸಂಭೋಗ ನಡೆಸಿದಾಗ ಸೊ ದ ಚಾನ್ಸಸ್ ಆಫ್ ದ ಲೇಡಿ ಗೆಟಿಂಗ್ ಪ್ರೆಗ್ನೆಂಟ್ ವಿಲ್ ಇನ್ಕ್ರೀಸ್. ಸೊ ಓಕೆ. ಸೊ ಇನ್ನೊಂದೇನಪ್ಪ ಅಂದರೆ, ಮತ್ತು ಇಷ್ಟೊಂದು ಮಿಲಿಯನ್ ಗಟ್ಟಲೆ ಸ್ಪರ್ಮ್ಗಳು ಯಾಕಪ್ಪ, ಒಂದು ಬೇಕು ಪ್ರೆಗ್ನೆಂಟ್ ಮಾಡೋಕ್ಕಂದ್ರೆ ಇಷ್ಟೊಂದೆಲ್ಲ ಯಾಕೆ? ಹೌದು, ಬೇಕು ಇಷ್ಟೊಂದು. ಯಾಕೆ ಅಂದರೆ, ಫಸ್ಟ್ ಆಫ್ ಆಲ್ ಅರ್ಧಕ್ಕರ್ಧ ಅಲ್ಲೇ ಸತ್ತು ಹೋಗಿರುತ್ತವೆ ಟ್ಯೂಬಲ್ಲಿ. ಇನ್ನು ಹೆಂಗೋ ಪಾಪ ಕೆಲವು ಹೋಗಿ ಅಂದರೆ ಸ್ಖಲನ ಆದಮೇಲೆ ವೆಜೈನ ಎಂಟರ್ ಆಗತ್ವೆ. ಸೊ ಅಲ್ಲಿ ಕೂಡ ವೆಜೈನಲ್ ವಾಲ್ಸ್ ಆರ್ ಕೈಂಡ್ ಆಫ್ ಅಸಿಡಿಕ್, ಅಂದರೆ ಹುಡುಗಿರಿಗೆ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಪ್ರಕೃತಿ ಆ ಒಂದು ವೆಜೈನಲ್ ವಾಲ್ಸ್ ಅಂದರೆ ಯೋನಿಯ ವಾಲ್ಸ್ ಗೋಡೆಗಳೇನಿದೆ ಸೊ ಅದನ್ನು ಅಸಿಡಿಕ್ ಮಾಡಿರುತ್ತೆ. ಸೊ ಆ ಅಸಿಡಿಕ್ ನೇಚರಿಂದ ಅರ್ಧ ಸ್ಪರ್ಮ್ಗಳು ಅಲ್ಲಿ ಕೂಡ ಸತ್ತೋಗ್ತವೆ. ಇನ್ನು ಮತ್ತೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿರೋ ಸ್ಪರ್ಮ್ಗಳು ಮತ್ತೆ ಸ್ವಲ್ಪ ಹೆಂಗೋ ಎಂಟ್ರಿ ಕೊಟ್ಟು ಹೋಗ್ತಾ ಇರುತ್ತವೆ. ಒಂದೇನು ಅರ್ಥ ಮಾಡ್ಕೋಬೇಕಂದ್ರೆ, ಈ ಸ್ಪರ್ಮ್ ಸೆಲ್ಸ್ಗೆ ಅವ್ರದ್ದೇ ಆದ ಏನು ಬುದ್ಧಿ ಇರೋದಿಲ್ಲ, ಅವಕ್ಕೆ ಬ್ರೈನ್ ಇಲ್ಲ, ಓಕೆ. ಸೊ ಎಲ್ಲಿ ಹೋಗಬೇಕು, ಇದು ಫೆಲೋಪಿಯನ್ ಟ್ಯೂಬು, ಇಲ್ಲಿ ಹೋಗಬೇಕು, ಇಲ್ಲಿ ಅಂಡಾಣು ಇರುತ್ತೆ, ಇಲ್ಲಿ ಅಟ್ಯಾಚ್ ಆಗಬೇಕು, ಇದೆಲ್ಲ ಪಾಪ ಯೋಚನೆ ಮಾಡೋ ಅಂಥ ಶಕ್ತಿ ಆ ಸ್ಪರ್ಮ್ ಸೆಲ್ಸ್ಗಿಲ್ಲ. ಸೊ ಅದಕ್ಕೆ ಅಲ್ಲಿ ಇಲ್ಲಿ ಹೋಗಿ ಡ್ಯಾಶ್ ಹೊಡ್ಕೊಂಡು ಅರ್ಧ ಸತ್ತೋಗ್ತವೆ, ಇನ್ನರ್ಧ ದೆಲ್ ಗೆಟ್ ಲಾಸ್ಟ್ ಇನ್ ದ ಸರ್ವಿಕ್ಸ್. ಸಂಹವ್ ಕೆಲವು ಹೋಗಿ ಹೆಂಗೋ ಫೆಲೋಪಿಯನ್ ಟ್ಯೂಬನ್ನ ಹುಡ್ಕೊಂಡು ಹೋಗಿ ಆ ಟ್ಯೂಬ್ ಒಳಗೆ ಎಂಟ್ರಿ ಕೊಟ್ಟು ಅಲ್ಲಿ ಅಂಡಾಣು ಜೊತೆ ಸೇರ್ತವೆ, ಓಕೆ. ಸೊ ಕೆಲವು ಮಾತ್ರ ಆ ಟ್ಯೂಬ್ ಒಳಗೆ ಹುಡ್ಕೊಂಡು ಹೋಗೋದು, ಯಾಕಂದರೆ ಫೆಲೋಪಿಯನ್ ಟ್ಯೂಬ್ ಕೂಡ ತುಂಬಾ ಚಿಕ್ಕದಾಗಿರುತ್ತೆ. ಈಗ ನೀವು ಒಂದು ಹುಲ್ಲು ರಾಶಿ ಇರುತ್ತೆ, ಆ ಹುಲ್ಲು ರಾಶಿಯಲ್ಲಿ ಒಂದು ಸೂಜಿ ಬಿದ್ದೋಗಿರುತ್ತೆ, ಆ ಸೂಜಿ ಹುಡುಕಿ ಅಂದಾಗ ಎಷ್ಟು ಕಷ್ಟ ಆಗ್ಬೇಕು ನಿಮಗೆ, ಓಕೆ. ಅಷ್ಟು ಹುಲ್ಲು ರಾಶಿಯಲ್ಲಿ ಒಂದು ಸೂಜಿ ಹುಡ್ಕೋದು ಹೆಂಗಿದೆ, ಅದೇ ಒಂದು ಡಿಫಿಕಲ್ಟಿನ ಈ ಒಂದು ಸ್ಪರ್ಮ್ ಸೆಲ್ಸ್ ಫೇಸ್ ಮಾಡುತ್ತವೆ. ಯಾಕಂದರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ ಎಲ್ಲಿ ಹೋಗಬೇಕು ಅಂತ. ಸೊ ಏನೋ ಹೆಂಗೋ ಆಗಿ ಅಷ್ಟು ಫೆಲೋಪಿಯನ್ ಟ್ಯೂಬ್ಗೆ ಹೋಗುತ್ತವೆ, ಅವು ಹೋಗಿ ಅಂಡಾಣು ಜೊತೆ ಅಟ್ಯಾಚ್ ಆಗುತ್ತೆ, ಆಮೇಲೆ ದ ಗರ್ಲ್ ವಿಲ್ ಗೆಟ್ ಪ್ರೆಗ್ನೆಂಟ್. ಸೊ ಎನಿವೆ, ದಿಸ್ ಇಸ್ ದ ಸ್ಪರ್ಮ್ ಸ್ಟೋರಿ. ಇನ್ನಷ್ಟು ಕಾಲ್ಸು ಮೆಸೇಜಸ್ ಎಲ್ಲ ಬರ್ತಾ ಇವೆ. ಸೊ ನೋಡೋಣ ಮುಂದಿನ ಕಾಲರ್ಗೆ ಅಥವಾ ನಮ್ಮ ಮುಂದಿನ ಮೆಸೇಜಲ್ಲಿ ಕಳಿಸಿರೋ ಪ್ರಾಬ್ಲಮ್ ಏನು ಅಂತ ನೋಡೋಣ. ಸದ್ಯಕ್ಕೆ ಒಂದು ಸಾಂಗ್ ನೋಡ್ಕೊಂಬರೋಣ.